ಆಕಾಶವಾಣಿಯ ರಾಷ್ಟ್ರೀಯ ವಾಹಿನಿಯಲ್ಲೂ ಕೂಡ ಈ ಕಾರ್ಯಕ್ರಮ ಪ್ರಸಾರ ಆಗ್ತದೆ. ಜನವರಿ ತಿಂಗಳ 1ನೇ ತಾರೀಕಿನಿಂದ ಜನವರಿ ತಿಂಗಳ 31ನೇ ತಾರೀಕಿನವರೆಗೆ. ಆಕಾಶವಾಣಿ ಈ ಬಾರಿ 67ನೇ ಅಖಿಲ ಭಾರತ ಸಂಗೀತ ಸಮ್ಮೇಳನದಲ್ಲಿ ಸ್ಥಳೀಯ ಕಲಾವಿದರಿಗೆ ಆದ್ಯತೆಯನ್ನು ನೀಡಿರೋದ್ರಿಂದ ಮೈಸೂರಿನದೇ ಇಬ್ಬರು ಕಲಾವಿದರು ರಾಷ್ಟ್ರ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸೋದಕ್ಕೆ ಆಕಾಶವಾಣಿ ನೆರವಾಗಿದೆ. ಮೈಸೂರು ಆಕಾಶವಾಣಿಗೆ ತನ್ನದೇ ಆದಂಥ ಸಂಗೀತ ಕ್ಷೇತ್ರಕ್ಕೆ ಒಂದು ವಿಶೇಷವಾದ ಸ್ಥಾನ ಇದೆ. ಮೈಸೂರು ಆಕಾಶವಾಣಿ ಏನಾದರೂ ಒಂದು ಕಾರ್ಯಕ್ರಮ ಸಂಗೀತ ಆಯೋಜನೆ ಮಾಡ್ತಂತಂದರೆ ಅಲ್ಲಿ ಜನ ಕಿಕ್ಕಿರಿದು ತುಂಬಿರ್ತಾರೆ. ಅದಕ್ಕೆ ಈ ದಿನದ ಸಂಗೀತ ಸಮ್ಮೇಳನವೇ ಸಾಕ್ಷಿ. ಬಹುಶಃ ಜಾಗನೇ ಇಲ್ಲ, ನಿಂತು ಹಿರಿಯರು ಕಿರಿಯರು ಮತ್ತು ಮಕ್ಕಳು ಮೊಮ್ಮಕ್ಕಳು ಬಹುಶಃ ಮೈಸೂರು ಆಕಾಶವಾಣಿ ಅಂತ ಆಯೋಜನೆ ಮಾಡ್ತು ಅಂತಂದರೆ ಕಾರ್ಯಕ್ರಮವನ್ನು ಕೂತು ನಿಂತು ಅಲ್ಲಿ ಇಲ್ಲಿ ಸುತ್ತಮುತ್ತ ಕೇಳ್ತಾ ಇದ್ದಾರೆ. ಸಂಗೀತ ಸಮ್ಮೇಳನದಲ್ಲಿ ಇದ್ದೇನೆ ನಾನು. ಆಕಾಶವಾಣಿ ಮೈಸೂರು ಆಕಾಶವಾಣಿ ಭಾರತದಲ್ಲಿ ಮೊದಲ ಆಕಾಶವಾಣಿ ಎಂಬ ಕೀರ್ತಿಗೆ ಭಾಜನಾಗಿದೆ. ಈ ಒಂದು 91ರ ಸಂಭ್ರಮದಲ್ಲಿರುವ ಆಕಾಶವಾಣಿಗೆ ಈ 67ನೇ ಆಕಾಶವಾಣಿಯ ಅಖಿಲ ಭಾರತ ಒಂದು ಸಂಗೀತ ಸಮ್ಮೇಳನ ಮೆರುಗು ನೀಡ್ತಾ ಇದೆ. ತುಂಬ ಖುಷಿಯಾಗ್ತಾ ಇದೆ. ಆಕಾಶವಾಣಿ ಸಂಗೀತ, ಸಾಹಿತ್ಯ, ಜನಪದ ಎಲ್ಲ ಅಂದರೆ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲೂ ಕೂಡ ಆಕಾಶವಾಣಿ ಕೆಲವು ಕಾರ್ಯಕ್ರಮ ಮಾಡ್ತಾ ಬರ್ತಾ ಇದೆ. ಬೆಳವಣಿಗೆ. ಈ ದಿನ ಸಮ್ಮೇಳನದಲ್ಲಿ ನಾನು 5 ಪುಸ್ತಕಗಳನ್ನು ಬಿಡುಗಡೆ ಮಾಡಿರುತ್ತೇನೆ. ಈ 5 ಪುಸ್ತಕಗಳು ಕರ್ನಾಟಕದಾದ್ಯಂತ ಎಲ್ಲ ಭಾಗಗಳಿಂದ ಬಂದಂತಹ ಕವಿಗಳ ರಚನೆಯಾಗಿದೆ. ಆ ಪುಸ್ತಕವನ್ನು ಬಿಡುಗಡೆ ಮಾಡಿ ನನ್ನ ಮನಸ್ಸಿಗೆ ತುಂಬ ಸಂತೋಷವಾಗಿದೆ. ಇಂತಹ ಪ್ರಯತ್ನಗಳು ಆಗಾಗ ನಡೆಯುತ್ತಿರಲಿ. ಇದು ಕನ್ನಡದ ಬೆಳವಣಿಗೆಗೆ ಅತ್ಯವಶ್ಯಕ ಎಂದು ಹಾರೈಸುತ್ತೇನೆ. ವಿವಿಧ ರೀತಿಯ ವಿವಿಧ ಜಿಲ್ಲೆಗಳಿಂದ ಬಂದ್ಬಿಟ್ಟು ಒಂದು ಕಡೆ ಸೇರಿಸಿ ಉತ್ತಮವಾದ ರೀತಿಯ ಕವಿಗೋಷ್ಠಿ ಮಾಡಿ ಕವನಗಳ ಹಾಗೂ ಕನ್ನಡ ಸಾಹಿತ್ಯವನ್ನ ಬೆಳೆಸುವಂತಹ ಈ ಒಂದು ಕಾರ್ಯ ಇದೆಯಲ್ಲ, ನಿಜಕ್ಕೂ ಹೆಮ್ಮೆ ಪಡುವಂತಹ ವಿಚಾರ. ಹೈದರಾಬಾದ್ ಕರ್ನಾಟಕದಲ್ಲಿರುವಂತಹ ಕವಿ ಹೃದಯಗಳು ಕರ್ನಾಟಕದಾದ್ಯಂತ ಸಂಚರಿಸಿ ಕರ್ನಾಟಕದ ಕವಿ ಮನಸ್ಸುಗಳನ್ನ ಒಂದೆಡೆ ಸೇರಿಸಿಕೊಂಡಿದ್ದು ಇಲ್ಲಿ ಕವಿಗೋಷ್ಠಿಯನ್ನ ಮಾಡ್ತಾ ಇರುವಂಥದ್ದು, ಕನ್ನಡದ ಕಂಪನ್ನ ಬೀರ್ತಾ ಇರುವಂಥದ್ದು, ಕನ್ನಡ ಸಾಹಿತ್ಯವನ್ನ ಬೆಳೆಸ್ತಾ ಇರುವಂಥದ್ದು ನಿಜಕ್ಕೂ ಹೆಮ್ಮೆಯಾದಂತಹ ವಿಚಾರವಾಗಿದೆ. ಮಲೆನಾಡು ಪ್ರದೇಶಕ್ಕೆ ಬಂದು ಈ ಸಾಗರದಲ್ಲಿ ಅವರದ್ದೇ ಆದ ಒಂದು ಕಾವ್ಯಗೋಷ್ಠಿಯನ್ನು ನಿರ್ಮಾಣ ಮಾಡಿ ಅದರಲ್ಲಿ ಗಜಲಿಗೂ ಅವಕಾಶವನ್ನು ಮಾಡಿಕೊಟ್ಟು ಈ ಛಂದಸ್ಸಿನ ಗುಣವುಳ್ಳ ಕಾವ್ಯಗಳ ಜೊತೆಗೆ ಗಜಲನ್ನು ಸೇರಿಸಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನೀಡಿದ್ದಾರೆ. ಗಡಿನಾಡಿನ ಸಾಹಿತ್ಯ ಪ್ರೇಮಿಗಳು ಮಲೆನಾಡಿಗೆ ಬಂದು ಸಾಹಿತ್ಯದ ಬೆಳವಣಿಗೆಯನ್ನು ಮಾಡ್ತಾ ಇರುವುದು ಒಂದು ಒಳ್ಳೆಯ ಹೆಮ್ಮೆಯ ವಿಚಾರ ಅಂತ ಹೇಳಲಿಕ್ಕೆ